ಪುರಾಣ ಪ್ರವಚನ ನಡೀತಾ ಇರುತ್ತೆ. ಆ ಪುರಾಣ ಪ್ರವಚನವನ್ನು ಕೇಳಲು ಪ್ರತಿದಿನ ಜೋಡಿ ಗುಬ್ಬಚ್ಚಿಗಳು ಬರ್ತಾ ಇರುತ್ತೆ. ಪುರಾಣ ಮುಕ್ತಾಯಗೊಂಡ ದಿನದಂದು ಆ ಎರಡೂ ಗುಬ್ಬಚ್ಚಿಗಳು ಪ್ರವಚನವನ್ನು ಕೇಳುತ್ತಲೇ ತಮ್ಮ ಪ್ರಾಣವನ್ನು ಬಿಟ್ಟು ಸದ್ಗತಿಯನ್ನು ಪಡೆದವು ಎನ್ನಲಾಗುತ್ತೆ. ಆ ಗುಬ್ಬಚ್ಚಿಗಳ ಭಕ್ತಿ ತ್ಯಾಗದ ನೆನಪಿಗಾಗಿ ಈ ಸ್ಥಳಕ್ಕೆ ಗುಬ್ಬಿ ಎನ್ನುವ ಹೆಸರು ಬಂತು ಅಂತ ಇತಿಹಾಸದಿಂದ ತಿಳಿದುಕೊಳ್ಬಹುದು. ಇಂದಿಗೂ ಇಲ್ಲಿನ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಗುಬ್ಬಚ್ಚಿಗಳ ಸಮಾಧಿ ಇತ್ತು ಅನ್ನೋದು ಉಲ್ಲೇಖಗಳಿಂದ ನಾವು ತಿಳಿದುಕೊಳ್ಬಹುದು. ಸ್ನೇಹಿತರೆ, ಅಂತಹ ವಿಶೇಷವಾದ ಕ್ಷೇತ್ರ ಮಹಿಮೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹೌದು, ಗುಬ್ಬಿ ಪಟ್ಟಣ ಬಲು ಅಪರೂಪದ ಸುಂದರವಾದ ಚಿಕ್ಕ ಪಟ್ಟಣ. ಈ ಸುಂದರವಾದ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಗುಬ್ಬಿ ಪಟ್ಟಣದ ಮುಂಚಿನ ಹೆಸರು ಅಮರಗೊಂಡ ಕ್ಷೇತ್ರ. ಗುಬ್ಬಿಯನ್ನು ಹಿಂದೆ ಅಮರಗೊಂಡ ಕ್ಷೇತ್ರ ಅಂತಾನೆ ಕರೆಯಲಾಗ್ತಾ ಇತ್ತು. ಇದು ವೀರಶೈವ ಶರಣರಾದ ಗೋಸಲ ಚನ್ನಬಸವೇಶ್ವರರು, ಅಮರಗೊಂಡ ಮಲ್ಲಿಕಾರ್ಜುನ ಮತ್ತು ಮಲ್ಲಣ್ಣಾಚಾರ್ಯರು ವಾಸವಿದ್ದಂತಹ ಪರಮ ಪವಿತ್ರ ಸ್ಥಳ. ಸ್ಥಳೀಯ ನಂಬಿಕೆಯ ಪ್ರಕಾರ ಮಲ್ಲಣ್ಣಾಚಾರ್ಯರು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿತ್ಯವೂ ಪುರಾಣ ಪ್ರವಚನವನ್ನು ಹೇಳ್ತಾ ಇರ್ತಾರೆ. ಈ ಪ್ರವಚನವನ್ನು ಪ್ರತಿದಿನ ಎರಡು ಗುಬ್ಬಚ್ಚಿಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕೇಳ್ತಾ ಇರ್ತಾರೆ. ಹೀಗೆ ಪ್ರವಚನ ಮುಗಿಯುವ ಕೊನೆಯ ದಿನ ಆ ಜೋಡಿ ಗುಬ್ಬಚ್ಚಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತವೆ. ಈ ಗುಬ್ಬಚ್ಚಿಗಳ ನೆನಪಿಗಾಗಿ, ತ್ಯಾಗದ ಭಕ್ತಿಯ ನೆನಪಿಗಾಗಿ ಆ ಕ್ಷೇತ್ರಕ್ಕೆ ಗುಬ್ಬಿ ಎನ್ನುವ ಹೆಸರನ್ನು ಇಡಲಾಯಿತು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿಯ ಕ್ಷೇತ್ರ ಅಂತಾನೆ ಹೆಸರಾಗಿದೆ. ಅಂತಹ ವಿಶೇಷವಾದ ಕ್ಷೇತ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ವಿಡಿಯೋವನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದೇವಸ್ಥಾನ 15ನೇ ಶತಮಾನದಲ್ಲಿ ಜೀವಿಸಿದಂತಹ ಶ್ರೇಷ್ಠ ಶಿವಯೋಗಿಯಾದ ಗೋಸಲ ಚನ್ನಬಸವೇಶ್ವರರ ಗದ್ದುಗೆಯ ಮೇಲೆ ನಿರ್ಮಿಸಲಾಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಅವರು ನಿವಾನವಾದರು ಅಂತಾನೂ ಹೇಳಲಾಗುತ್ತೆ. ಗೋಸಲ ಚನ್ನಬಸವೇಶ್ವರರು ಉನ್ನತ ವೀರಶೈವ ಗುರುಪರಂಪರೆಗೆ ಸೇರಿದಂಥವರು. 18ನೇ ಪೀಠಾಧಿಕಾರಿಗಳು, ಶೂನ್ಯ ಸಿಂಹಾಸನಾಧಿಪತಿಗಳಾದ ಅಲ್ಲಮ ಪ್ರಭುಗಳ ಪರಂಪರೆಯವರು ಅಂತಾನೂ ತಿಳಿದು ಬರುತ್ತೆ. ಗುರು ಗೋಸಲ ಸಿದ್ದೇಶ್ವರರು ಮತ್ತು ಚನ್ನಬಸವೇಶ್ವರ ಶಿಷ್ಯರು ಯಡಿಯೂರು ಸಿದ್ದಲಿಂಗೇಶ್ವರರು. ಇವರ ಸಮಾಧಿ ಕುಣಿಗಲ್ ತಾಲೂಕಿನಲ್ಲಿದೆ. ಹಾಗೆ ಇವರ ಗುರುಗಳಾದ ಗೋಸಲ ಸಿದ್ದೇಶ್ವರರ ಸಮಾಧಿ ತುಮಕೂರು ಜಿಲ್ಲೆಯ ಸಿದ್ದರ ಬೆಟ್ಟದಲ್ಲಿದೆ. ಇದರ ಪ್ರಕಾರ ನೋಡೋದಾದರೆ ಚನ್ನಬಸವೇಶ್ವರರ ಗುರುಗಳು ಗೋಸಲ ಸಿದ್ದೇಶ್ವರರು, ಹಾಗೆ ಅವರ ಶಿಷ್ಯರು ಪ್ರಸಿದ್ಧ ಕ್ಷೇತ್ರವಾದ ಯಡಿಯೂರಿನ ಸಿದ್ದಲಿಂಗೇಶ್ವರರು. ಚನ್ನಬಸವೇಶ್ವರ ಪವಾಡಗಳು ಹಲವಾರಿವೆ. ಚನ್ನಬಸವೇಶ್ವರರು ಮಹಾ ತಪಸ್ವಿಗಳಾಗಿದ್ದು ಅನೇಕ ಪವಾಡಗಳನ್ನು ಮಾಡ್ತಾರೆ. ಇವರು ಕ್ಷೇತ್ರಜ್ಞ ಸುಮನುವಾದ ಎಂಬ ಗ್ರಂಥವನ್ನು ಕೂಡ ರಚಿಸಿದ್ದಾರೆ. ಇದರಲ್ಲಿ ವೀರಶೈವ ಷಟ್ಸ್ಥಲ ಸಿದ್ಧಾಂತವನ್ನು ವಿವಿಧ ಷಟ್ಪದಿಗಳಲ್ಲಿ ನಿರೂಪಿಸಿದ್ದಾರೆ. ಚನ್ನಬಸವೇಶ್ವರ ಸ್ವಾಮಿಗಳು ಕೊನೆಯ ಕಾಲದಲ್ಲಿ ಗುಬ್ಬಿಯಲ್ಲೇ ಕಾಲ ಕಳೀತಾರೆ. ಗುಬ್ಬಿಯ ಹೊಸಹಳ್ಳಿ ಅರಸುಮನೆತನದವರು ಅವರ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದರಿಂದ ಅವರ ಲಿಂಗದೇಹವನ್ನು ಗುಬ್ಬಿಗೆ ತಂದು ಸಮಾಧಿ ಮಾಡಿ ಅದರ ಮೇಲೆ ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಪ್ರಾಂಗಣ, ಮಹಾದ್ವಾರದ ಮಜ್ಜನಭಾವಿ, ಚರಮೂರ್ತಿಗಳು, ಮಠ, ಪಾಕಶಾಲೆ, ದಾಸೋಹ ಗೃಹ ಇತ್ಯಾದಿಗಳನ್ನು ನಿರ್ಮಿಸುವ ಮೂಲಕ ಭಕ್ತಿಯನ್ನು ಮೆರೀತಾರೆ. ದೇವಾಲಯವು ಸುಮಾರು 400 ವರ್ಷಗಳಷ್ಟು ಹಳೆಯದ್ದು. ದೇವಾಲಯದ ಮುಖಮಂಟಪದ ಭಿತ್ತಿಯಲ್ಲಿ ಶಿವನ ಪಂಚವಿಂಶತಿ ಲೀಲೆಯ ಸುಂದರವಾದ ಚಿತ್ರಗಳು ಕಾಣಸಿಗುತ್ತೆ. ಪ್ರಸಿದ್ಧ ನಾಟಕ ಕಲಾವಿದರಾದ ನಾಟಕರತ್ನ ಗುಬ್ಬಿ ವೀರಣ್ಣನವರು ಚನ್ನಬಸವೇಶ್ವರ ಸ್ವಾಮಿಯ ದಯೆಯಿಂದ ತಮ್ಮ ಬಿರುದನ್ನು ಪಡೆದರು ಅಂತಾನೂ ಹೇಳಲಾಗುತ್ತೆ. ಅವರು ದೇವಾಲಯಕ್ಕೆ ಬೆಳ್ಳಿಯ ಬಾಗಿಲನ್ನು ಮಾಡಿಸಿ ಭಕ್ತಿಯನ್ನು ಮೆರೆದಿದ್ದಾರೆ. ಈಗಲೂ ಅವರ ಹೆಸರಿನಲ್ಲಿ ವಿಚಿತ್ರ ಮಂಟಪ ಉತ್ಸವ ಸೇವೆ ಸ್ವಾಮಿಯವರಿಗೆ ಸಲ್ಲುತ್ತದೆ.
ಸ್ನೇಹಿತರೆ, ಹೀಗೆ ಚನ್ನಬಸವೇಶ್ವರರ ಮಹಿಮೆಗಳು ಹಲವಾರಿವೆ. ಷಟ್ಸ್ಥಲ ಜ್ಞಾನ. ಶ್ರೀ ಚನ್ನಬಸವೇಶ್ವರರು ಭಕ್ತರಿಗೆ ಷಟ್ಸ್ಥಲ ಜ್ಞಾನವನ್ನು ನೀಡ್ತಾರೆ. ಇದು ವೀರಶೈವ ಧರ್ಮದ ಆಧಾರ ಸ್ತಂಭಗಳಲ್ಲಿ ಪ್ರಮುಖವಾದದ್ದು. ಭಕ್ತಿ, ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ 6 ಹಂತಗಳನ್ನು ಒಳಗೊಂಡಿರುವ ಈ ಸಿದ್ಧಾಂತವು ಆತ್ಮ ಸಾಕ್ಷಾತ್ಕಾರ, ದೇವರ ಜ್ಞಾನಕ್ಕೆ ಮಾರ್ಗದರ್ಶನವನ್ನು ನೀಡುತ್ತೆ. ಇಷ್ಟಾರ್ಥ ಸಿದ್ಧಿಗಾಗಿ ವಿವಾಹ, ಸಂತಾನ, ವಿದ್ಯೆ, ಆರೋಗ್ಯ, ಸಂಪತ್ತು, ಕೀರ್ತಿ ಪ್ರಾಪ್ತಿ, ಗ್ರಹದೋಷ ನಿವಾರಣೆ, ಅನಾರೋಗ್ಯ ಪರಿಹಾರಕ್ಕೆ ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಇಷ್ಟಾರ್ಥಗಳು ಬಹುಬೇಗ ಈಡೇರುತ್ತವೆ ಎನ್ನುವುದು ನಂಬಿಕೆ. ಇಷ್ಟೇ ಅಲ್ಲದೆ ಚನ್ನಬಸವೇಶ್ವರ ಸ್ವಾಮಿಯ ದೇವಸ್ಥಾನ ಅಲಂಕಾರಕ್ಕೆ ಪ್ರಸಿದ್ಧಿ. ದೇವಾಲಯದಲ್ಲಿ ಹೂವಿನ ಅಲಂಕಾರ, ಹಣ್ಣಿನ ಅಲಂಕಾರ, ರುದ್ರಾಕ್ಷಿಯ ಅಲಂಕಾರ ಅತ್ಯಂತ ವಿಶೇಷವಾದದ್ದು. ನಿತ್ಯ ಪೂಜೆ, ನೈವೇದ್ಯ, ಮಂಗಳವಾದ್ಯ ಮತ್ತು ಪ್ರಸಾದ ವಿತರಣೆ ನಡೆಯುತ್ತವೆ. ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ಸಂಕ್ರಾಂತಿ ಹಬ್ಬಕ್ಕೆ ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತೆ. ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಹೂವಿನ ವಾಹನ, ಹುಲಿ ವಾಹನ, ನಂದಿ ವಾಹನ, ರುದ್ರಾಕ್ಷಿ ವಾಹನ, ಮಂಟಪ ಉತ್ಸವಗಳು ಕೂಡ ನಡೆಯುತ್ತೆ. ಧನುರ್ಮಾಸ, ಕಾರ್ತಿಕ ಮಾಸ, ಶ್ರಾವಣ ಮಾಸಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತಾನೂ ಹೇಳಲಾಗುತ್ತೆ. ಕಲ್ಯಾಣಿ ದೇವಾಲಯದ ಸಮೀಪದಲ್ಲೇ ಇದೆ. ಪಾಪನಾಶಿನಿ ಎಂಬ ಕಲ್ಯಾಣಿ ಇಲ್ಲಿ ಸ್ನಾನ ಮಾಡೋದ್ರಿಂದ ಮಕ್ಕಳ ಇಚ್ಛಾಶಕ್ತಿ, ವಿದ್ಯಾಭ್ಯಾಸ, ನೆನಪಿನ ಶಕ್ತಿ ಹೆಚ್ಚುತ್ತದೆ. ಭಯ, ದುಸ್ವಪ್ನಗಳು, ಇತರ ದೋಷಗಳ ನಿವಾರಣೆಯಾಗುತ್ತೆ ಅಂತಾನೂ ನಂಬಿಕೆ ಇದೆ. ವಾಸ್ತುದೋಷ ನಿವಾರಣೆಗಾಗಿ ತೀರ್ಥಕಾಯಿಯನ್ನು ಮಾಡಿಸಿಕೊಂಡು ಮನೆಯ ವಾಸ್ತುದೋಷವನ್ನು ನಿವಾರಿಸಿಕೊಳ್ಳಲು ಹೇಳಲಾಗುತ್ತೆ. ವಿವಾಹ ಆಮಂತ್ರಣ ಪತ್ರಗಳನ್ನು ಮೊದಲು ದೇವರಿಗೆ ಅರ್ಪಿಸುವುದರಿಂದ ಗುರುಗಳ ಆಶೀರ್ವಾದ ಸಿಗುತ್ತದೆ ಎನ್ನುವ ನಂಬಿಕೆಯೊಂದಿಗೆ ವಿವಾಹ ಪತ್ರಿಕೆಗಳು ಹಾಗೂ ಗೃಹ ಪ್ರವೇಶ, ನಾಮಕರಣಗಳಂಥ ಪತ್ರಿಕೆಗಳನ್ನು ಮೊದಲು ಚನ್ನಬಸವೇಶ್ವರ ಸ್ವಾಮಿಯ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಗುರುಗಳ ಆಶೀರ್ವಾದವನ್ನು ಪಡೆಯಲಾಗುತ್ತೆ. ಮುಖ್ಯ ದೇವಾಲಯದಲ್ಲಿ ನಿತ್ಯ ಬೆಳಗ್ಗೆ ಗದ್ದುಗೆಯನ್ನು ಸ್ವಚ್ಛ ಮಾಡಿ ಷೋಡಶೋಪಚಾರ ಪೂಜೆ, ಅಷ್ಟೋತ್ತರ, ಎಡೆ ಸೇವೆ ನಡೆಯುತ್ತೆ. ಚಿಕ್ಕ ದೇವಾಲಯದಲ್ಲಿ ಚನ್ನಬಸವೇಶ್ವರ ಉತ್ಸವ, ಮಲ್ಲಿಕಾರ್ಜುನ ಸ್ವಾಮಿ, ಭ್ರಮರಾಂಬ ದೇವತೆಯ ಉತ್ಸವ ಮೂರ್ತಿಗಳಿವೆ. ಇಲ್ಲಿ ನಿತ್ಯ ಬೆಳಗ್ಗೆ ಪೂಜೆ ನಡೆಯುತ್ತೆ. ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯವು ಭಕ್ತಿ, ಇತಿಹಾಸ, ಸಾಂಸ್ಕೃತಿಕ ಮಹತ್ವದ ಕೇಂದ್ರವಾಗಿ ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಾ ಇದೆ. ಸ್ನೇಹಿತರೆ, ಚನ್ನಬಸವೇಶ್ವರ ಸ್ವಾಮಿಯ ದೇವಸ್ಥಾನ ಇನ್ನೂ ಕೂಡ ಜೀರ್ಣೋದ್ಧಾರವಾಗ್ತಾ ಇದೆ. ಅನೇಕ ರೀತಿಯ ದಾನಿಗಳು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಚನ್ನಬಸವೇಶ್ವರರು ಚಾಮರಾಜನಗರದ ಜಿಲ್ಲೆಯ ಹರದನಹಳ್ಳಿಯ ಗೋಸಲ ಪೀಠದ 18ನೆಯ ಪೀಠಾಧಿಪತಿಗಳಾಗಿದ್ದರು ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು. ಅಲ್ಲಮ ಪ್ರಭುಗಳು ಶೂನ್ಯ ಸಿಂಹಾಸನ ಪರಂಪರೆಗೆ ಸೇರಿದವರಾಗಿದ್ದರಿಂದ ದಕ್ಷಿಣ ಕರ್ನಾಟಕದಲ್ಲಿ ವೀರಶೈವ ಧರ್ಮದ ಪುನರುತ್ಥಾನಕ್ಕೆ ಶ್ರಮಿಸಿದ್ದಾರೆ. ಪೌಜುದಾರ್ ಬೋರೇಗೌಡರು ಚನ್ನಬಸವೇಶ್ವರ ದೇವಾಲಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಈ ದೇವಾಲಯವನ್ನು ಮೂಲತಃ ಮಹಾನಾಡ ಪ್ರಭುಗಳಾದ ಗುಬ್ಬಿಯ ಹೊಸಹಳ್ಳಿ ಪಾಳೇಗಾರರು ನಿರ್ಮಿಸಿದರು ಅಂತಾನೂ ಹೇಳಲಾಗುತ್ತೆ. ಗುರುಗಳ ಹೆಸರಿನಲ್ಲಿ ಗುಬ್ಬಿಯಲ್ಲಿ ಶೈಕ್ಷಣಿಕ ಸೇವೆಗಳು ಕೂಡ ನಡೆಯುತ್ತಿವೆ. ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಇದ್ದು ತಾಂತ್ರಿಕ ಶಿಕ್ಷಣ ಕ್ಷೇತ್ರಗಳ ಗುರುಗಳ ಹೆಸರನ್ನು ಉಳಿಸಿಕೊಂಡು ಬಂದಿದೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಬರ್ತಾರೆ. ಗುಬ್ಬಿಯಲ್ಲಿ ಭವ್ಯವಾದ ಗುಡಿ ಗೋಪುರಗಳು, ಧರ್ಮಛತ್ರಗಳು, ಕಲ್ಯಾಣಿಗಳು ನಿರ್ಮಾಣವಾಗಿವೆ. ಚನ್ನಬಸವೇಶ್ವರ ಸ್ವಾಮಿಯ ದೇವಾಲಯದ ಅಭಿವೃದ್ಧಿಯಲ್ಲಿ ಅನೇಕರ ಪಾತ್ರವಿದೆ. ಕೃಷಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಕೆರೆಕಟ್ಟೆಗಳನ್ನು ನಿರ್ಮಿಸಿ ಈ ಭಾಗದ ಜನರ ಬಾಗು ಹಸನಾಗಿದೆ. ಇವಷ್ಟೇ ಅಲ್ಲದೆ ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಇಲ್ಲಿಗೆ ಪ್ರತಿ ಬೆಳಗ್ಗೆ ಬೆಳೆದ ಧಾನ್ಯಗಳನ್ನು ನೈವೇದ್ಯ ರೂಪದಲ್ಲಿ ದೇವರಿಗೆ ಮೊದಲು ಕೊಟ್ಟು ನಂತರ ತಾವು ಬಳಸ್ತಾರೆ. ಹಾಗೆ ಹೊಸ ದನ ಅಥವಾ ಕರುಗಳ ಜನನ ಆದಾಗ ಅದರ ಹಾಲಿನ ಗಿಣ್ಣು ನೈವೇದ್ಯಕ್ಕೆ ಕೊಡುವುದು ಕೂಡ ಸಾಮಾನ್ಯವಾಗಿದೆ. ಯಾವುದೇ ಹೊಸ ಕೆಲಸಗಳಿಗೆ ಕೈ ಹಾಕುವ ಮುಂಚೆ ದೇವರಲ್ಲಿ ಅರ್ಪಣೆ ಮಾಡಿಕೊಂಡು ನಂತರ ಹೊರಡ್ತಾರೆ.
ಇಷ್ಟೇ ಅಲ್ಲದೆ ಸ್ನೇಹಿತರೆ, ಚನ್ನಬಸವೇಶ್ವರ ಸ್ವಾಮಿಯವರನ್ನ ಗುಬ್ಬಿಯ ಒಡೆಯ ಅಂತಾನೂ ಕರೆಯಲಾಗುತ್ತೆ. ಪ್ರತಿನಿತ್ಯ ಪೂಜೆಗಳು ನಡೆಯೋದ್ರಿಂದ ಭಕ್ತಾದಿಗಳು ಪ್ರತಿನಿತ್ಯ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಚನ್ನಬಸವೇಶ್ವರ ಸ್ವಾಮಿಯವರ ಆಶೀರ್ವಾದವನ್ನು ಪಡೀತಾರೆ. ಹೀಗೆ ಭಕ್ತಿಯ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಗುಬ್ಬಿಯ ಚನ್ನಬಸವೇಶ್ವರ ಸ್ವಾಮಿಯ ದೇವಸ್ಥಾನ. ಸ್ನೇಹಿತರೆ, ನೀವು ಕೂಡ ಒಮ್ಮೆ ಚನ್ನಬಸವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಲ್ಲಿನ ಪ್ರಶಾಂತ ವಾತಾವರಣ ಮನಸ್ಸಿಗೆ ಮುದ ನೀಡುವುದಲ್ಲದೆ ಗುರುಗಳ ಆಶೀರ್ವಾದವನ್ನು ಕೂಡ ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ, ಒಂದು ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.